ಇವತ್ತು ನಾವು ಡೈರೆಕ್ಟಾಗಿ ವೈಟ್ ಬೋರ್ಡ್ ಮೇಲೆ ನಿಮಗೆ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಸೆನ್ಸರ್ ಡಯಾಗ್ರಾಮ್ಸ್ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀವಿ. ಏನಕ್ಕಂತ ಹೇಳಿದ್ರೆ ತುಂಬ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ಕಸ್ಟಮರ್ಸ್ ಎಲ್ಲ ಎಲೆಕ್ಟ್ರಿಷಿಯನ್ಸು, ಪ್ಲಂಬರ್ಸು, ಫೀಲ್ಡಲ್ಲಿ ಇನ್ಸ್ಟಾಲ್ ಮಾಡೋ ಟೆಕ್ನಿಷಿಯನ್ಸ್ ಎಲ್ಲ ಕೇಳ್ತಿರೋದು, ಸರ್ ಸೆನ್ಸರ್ ವೈರಿಂಗ್ ನಾವು ಸಂಪ್ ಒಳಗಡೆ 3 ಸೆನ್ಸರು, ಓವರ್ ಹೆಡ್ ಟ್ಯಾಂಕ್ ಒಳಗಡೆ 3 ಸೆನ್ಸರು ಯಾವ ಥರ ಹಾಕಬೇಕು, ಯಾವ ಥರ ವೈರಿಂಗ್ ಮಾಡಬೇಕು, ತುಂಬ ಕನ್ಫ್ಯೂಷನ್ ಇದೆ ಅಂತ ಹೇಳಿ ತುಂಬ ಜನ ನನಗೆ ಕಾಮೆಂಟ್ ಮುಖಾಂತರನೂ ತಿಳಿಸಿದ್ದಾರೆ ಮತ್ತು ಕಾಲ್ ಮಾಡಿ ಕೂಡ ಕೇಳ್ತಿದ್ದಾರೆ. ನಾವು ಎಷ್ಟೋ ವಿಡಿಯೋ ಮಾಡಿದ್ದೀವಿ, ಕ್ಲಾರಿಟಿಯಾಗಿ ಮಾಡಿದ್ದೀವಿ. ಮತ್ತು ಇನ್ನೊಂದು ಸಲ ನಾನು ಕ್ಲೀನಾಗಿ ಡಯಾಗ್ರಾಮ್ ಮುಖಾಂತರ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಬೇಸಿಕ್ಕಾಗಿ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಡಿವೈಸ್, ಸಂಪಿಂದ ಓವರ್ ಹೆಡ್ ಟ್ಯಾಂಕ್ಗೆ ಹೋಗುವಂಥ ಡಿವೈಸು ನಮ್ಮ ಡೆಲ್ಟಾ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡೆಲ್ 2031. ಈ ಮಾಡಲಲ್ಲಿ ಯಾವ ಥರ ನಾವು ಅಂಡರ್ಗ್ರೌಂಡ್ ಟ್ಯಾಂಕಿಗೆ 3 ಸೆನ್ಸರ್ ಹಾಕಬೇಕು, ಓವರ್ ಹೆಡ್ ಟ್ಯಾಂಕಿಗೆ 3 ಸೆನ್ಸರಲ್ಲಿ ವೈರಿಂಗ್ ನಾವು ಮುಗಿಸ್ಬೇಕು ಅನ್ನೋದು ನೋಡೋಣ. 4 ಕೂಡ ಹಾಕ್ಬೋದು, 4 ಬೇಕಾಗಿಲ್ಲ, ಮತ್ತು ಅಲ್ಲಿ ವೈರಿಂಗ್ ಮಾಡೋದು ಅದೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿ ಆ ಉದ್ದೇಶಕ್ಕೆ 3 ಸೆನ್ಸರಲ್ಲಿ ಯಾವ ಥರ ಫಿನಿಷ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಇವತ್ತು ನಾವು ಓನ್ಲಿ ಸೆನ್ಸರ್ ವೈರಿಂಗ್ ಮಾತ್ರ ನೋಡ್ತಾ ಇದ್ದೀವಿ, ಪವರ್ ವೈರಿಂಗ್ ಏನೂ ನೋಡ್ತಾ ಇಲ್ಲ. ಇನ್ ಕೇಸ್ ಯಾರಿಗಾದರೂ ಪವರ್ ವೈರಿಂಗ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ತಾ ಇರೋವಂಥವರು ಪವರ್ ವೈರಿಂಗ್ ರಿಕ್ವೈರ್ಮೆಂಟ್ ಕಾಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ನಾವು ನೋಡ್ಕೊಂಡು ತುಂಬ ಜನ ಏನಾದರೂ ಪವರ್ ವೈರಿಂಗೋಸ್ಕರ ಕೇಳಿದ್ರೆ ಮತ್ತು ಪವರ್ ವೈರಿಂಗ್ ಕೂಡ ಇದೇ ಥರ ನಾನು ಮಾಡಿ ತೋರಿಸ್ತೀನಿ. ಇವಾಗ ಲೇಟ್ ಮಾಡದೆ ವೀಡಿಯೋಕ್ಕೆ ಹೋಗ್ಬಿಡೋಣ. ನಾವು ಸೆನ್ಸರ್ ವೈರ್ಸಲ್ಲಿ ಏನೇನು ಕನೆಕ್ಟರ್ಸ್ ಬರುತ್ತೆ, ಯಾವ ಥರ ವೈರಿಂಗ್ ಅನ್ನೋದು ಮಾಡ್ಕೋಬೇಕು ಅನ್ನೋದು ನೋಡೋಣ. ಫಸ್ಟ್ ನೋಡಿಕೊಂಡ್ರೆ ನಮ್ಮ ಸಂಪಿಂದ ಓವರ್ ಹೆಡ್ ಟ್ಯಾಂಕ್ಗೆ ಹೋಗುವಂಥ ಮಾಡಲಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇರುತ್ತೆ. ದೊಡ್ಡದಾಗಿ ಮಾಡ್ತೀನಿ. ಒಂದು ಓವರ್ ಹೆಡ್ ಟ್ಯಾಂಕ್ ಇರುತ್ತೆ ಅಂದ್ಕೊಳ್ಳೋಣ. ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ, ಅಟ್ ದಿ ಸೇಮ್ ಟೈಮ್ ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ. OHT ಓವರ್ ಹೆಡ್ ಟ್ಯಾಂಕ್, UG ಟ್ಯಾಂಕ್, ಸಂಪ್. ಓಕೆ, ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ, ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಈಗ ಇದಕ್ಕೆ ಮೋಟ್ರು 2 ಥರ ಯೂಸ್ ಮಾಡ್ತಾರೆ ಬೇಸಿಕ್ಕಾಗಿ. ಒಂದು ಓಪನ್ ವೆಲ್ ಸಬ್ಮರ್ಸಿಬಲ್ ಯೂಸ್ ಮಾಡ್ತಾರೆ, ಎರಡನೇದು ಮೋನೋಬ್ಲಾಕ್ ಪಂಪ್ ಯೂಸ್ ಮಾಡ್ತಾರೆ. ಈಗ ನಾವು ಓಪನ್ ವೆಲ್ ಸಬ್ಮರ್ಸಿಬಲ್ ನೋಡ್ಕೊಳ್ಳೋಣ. ಈ ಥರ ಒಂದು ಮೋಟ್ರ್ ಇಟ್ಟಿದ್ದಾರೆ ಅಂದ್ಕೊಳ್ಳೋಣ, ಓಪನ್ ವೆಲ್ ಸಬ್ಮರ್ಸಿಬಲ್ಲು. ಇಲ್ಲಿಂದ ಡೈರೆಕ್ಟಾಗಿ ಓವರ್ ಹೆಡ್ ಟ್ಯಾಂಕಿಗೆ ನೀರು ಪಂಪ್ ಮಾಡ್ತಿದ್ದಾರೆ. ಓಕೆ, ಇಲ್ಲಿರುವಂಥ ಓಪನ್ ವೆಲ್ ಸಬ್ಮರ್ಸಿಬಲ್ ಮೋಟ್ರಿಂದ ಓವರ್ ಹೆಡ್ ಟ್ಯಾಂಕಿಗೆ ವಾಟರ್ ಪಂಪಿಂಗ್ ಆಗ್ತಾ ಇದೆ. ಈಗ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಸೆನ್ಸರ್ಸು ಯಾವ ರೀತಿ ಹಾಕಬೇಕು ಅನ್ನೋದೆಲ್ಲ ನಮ್ಮದು ಕಾನ್ಸೆಪ್ಟು. ಈಗ ವಾಟರ್ ಲೆವೆಲ್ ಕಂಟ್ರೋಲರ್ ಡಿವೈಸಲ್ಲಿ ನಾವು ನೋಡಿಕೊಂಡ್ರೆ ಸೆನ್ಸರ್ ಕನೆಕ್ಟರ್ಸ್ ಏನೇನು ಬರುತ್ತೆ ನೋಡೋಣ. ಫಸ್ಟು ಕಾಮನ್ ಬರುತ್ತೆ, ನೆಕ್ಸ್ಟ್ SL ಬರುತ್ತೆ, SH ಬರುತ್ತೆ, SF ಬರುತ್ತೆ. ಇದು ಸಂಪ್ಗೆ ಹೋಗುವಂಥ ಸೆನ್ಸರ್ಸು. ನೆಕ್ಸ್ಟ್ ನೋಡಿಕೊಂಡ್ರೆ ಕಾಮನ್ ಬರುತ್ತೆ, ಇದು ಓವರ್ ಹೆಡ್ ಟ್ಯಾಂಕ್ ಹೋಗೋದು. ಆಮೇಲೆ TL ಬರುತ್ತೆ, ನೆಕ್ಸ್ಟ್ TN ಬರುತ್ತೆ, ನೆಕ್ಸ್ಟ್ TH ಬರುತ್ತೆ, ಆಮೇಲೆ FW ಬರುತ್ತೆ. FW ಬರುತ್ತೆ. ಇದು ಸೆನ್ಸರ್ ಕನೆಕ್ಟರ್ಸು. ಈ ಸೆನ್ಸರ್ ಕನೆಕ್ಟರ್ಸು ನಾನು ಈ ವಿಡಿಯೋನಲ್ಲಿ ಓನ್ಲಿ ಸೆನ್ಸರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಪವರ್ ವೈರಿಂಗ್ ಡೌಟ್ ಇರೋರು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಪವರ್ ವೈರಿಂಗ್ ಖಂಡಿತ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾವು ಫಸ್ಟು, ಈಗ ನಮ್ಮ ಕಾನ್ಸೆಪ್ಟ್ ಏನು, 3 ಸೆನ್ಸರು ಅಂಡರ್ಗ್ರೌಂಡ್ ಟ್ಯಾಂಕು, 3 ಸೆನ್ಸರ್ ಓವರ್ ಹೆಡ್ ಟ್ಯಾಂಕಿಗೆ ಹೇಗೆ ಹಾಕೋದು ಅಂತ ಹೇಳಿ ನಮ್ಮ ಡಿಸ್ಕಷನ್ ಈ ವಿಡಿಯೋನಲ್ಲಿ. ಫಸ್ಟ್ ಬಂದುಬಿಟ್ಟು ಕಾಮನ್ ಸೆನ್ಸರ್.
ಕಾಮನ್ ಬೇಸಿಕ್ಕಾಗಿ ನಾನು ರೆಡ್ ತೊಗೊತೀನಿ. ನಮ್ಮ ಕಂಪ್ನಿ ನಮ್ಮ ಟೆಕ್ನಿಷಿಯನ್ಸ್ಗೆಲ್ಲ ನಾವು ಹೇಳ್ತಾ ಇರೋದು ಕಾಮನ್ ರೆಡ್ ಅಂತ ಹೇಳಿ. ನಿಮ್ಗೆ ಯಾವ ಕಲರ್ ಕೋಡ್ ಇಷ್ಟ ಇದೆಯೋ ಆ ಕಲರ್ ಕೋಡ್ ನೀವು ತಗೋಬೋದು. ಕಾಮನ್ ವೈರು ತಗೊಂಡು ಹೋಗಿ ಸೆನ್ಸರು. ಈಗ ಓಪನ್ ವೆಲ್ ಸಬ್ಮರ್ಸಿಬಲ್ ಮೋಟ್ರ್ ಇದ್ದರೆ ಇಲ್ಲಿ ಬೆಂಡ್ ಇರುತ್ತೆ, ಆ ಬೆಂಡ್ ಹತ್ರ ಇಟ್ಕೊಳ್ಳಿ. ಇದು ಬಂದುಬಿಟ್ಟು ಕಾಮನ್ ಸೆನ್ಸರ್, COM, ಕಾಮನ್ ಸೆನ್ಸರ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಡೌಟು ತುಂಬ ಜನ ನನಗೆ ಫೋನ್ ಮುಖಾಂತರ ಕೇಳ್ತಾನೆ ಇದ್ದೀರಾ, ಯಾವ ಥರ ಹಾಕೋದು ಅಂತ ಹೇಳಿ. ಕ್ಲಿಯರಾಗಿ ನೋಡ್ಕೊಳ್ಳಿ. ಫಸ್ಟ್ ಕಾಮನ್ ಸೆನ್ಸರ್ ತಗೊಂಡು ಹೋಗಿ ಇಲ್ಲಿ ಬೆಂಡ್ ಇರುತ್ತೆ, ಬೆಂಡ್ ಹತ್ರ ಕಾಮನ್ ಸೆನ್ಸರ್ ಇಟ್ಕೊಳ್ಳಿ. ಇದು ಒಂದೊಂದೇ ನೀವು ಇಡೋ ಅಂತ ನೆಸಿಟಿ ಇಲ್ಲ. ನಾನು ತುಂಬ ವೀಡಿಯೋಸಲ್ಲಿ ನಿಮಗೆ ಸಂಪ್ ಮೇಲೆಯಿಂದ ಯಾವ ಥರ ಬಿಡೋದು ಅದೆಲ್ಲನೂ ತೋರಿಸಿದ್ದೀನಿ. ನೆಕ್ಸ್ಟ್ SL. ಈ ಸಂಪ್ ಲೋ ಅನ್ನೋದು ಏನಕ್ಕಂದರೆ, ಸಂಪಲ್ಲಿ ಒಂದು ಪರ್ಟಿಕ್ಯುಲರ್ ಲೆವೆಲ್ಗಿಂತ ನೀರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಮೋಟ್ರ್ ಆಫ್ ಆಗಬೇಕು. ಅದಕ್ಕೋಸ್ಕರ ಸಂಪ್ ಲೋ ಲೆವೆಲ್ ಸೆನ್ಸರ್ ನಾವು ಯೂಸ್ ಮಾಡ್ತೀವಿ. ಇದೆಲ್ಲ ನಾನೊಂದು PPTನಲ್ಲಿ ಕೂಡ ಮಾಡ್ಬೋದು. PPTನಲ್ಲಿ ಮಾಡೋ ಅಷ್ಟು ಟೈಮ್ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಇರೋ ಶೆಡ್ಯೂಲ್ಸಲ್ಲಿ. ಅದರಿಂದ ನಾನು ಡೈರೆಕ್ಟಾಗಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಡ್ರಾ ಮಾಡಿ ತೋರಿಸೋದಾದರೆ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ, ನನಗೂ ಟೈಮ್ ಸೇವ್ ಆಗುತ್ತೆ. ಇವಾಗ SL ನೀವು ಎಲ್ಲಿಡಬೇಕಂತ ಹೇಳಿದ್ರೆ, ಬೇಸಿಕ್ಕಾಗಿ ಮ್ಯಾಕ್ಸಿಮಮ್ ನೀವೇನು ಮಾಡ್ತೀರ ಅಂದರೆ, ಇಲ್ಲಿ ಬೆಂಡ್ ಇದೆ, ಬೆಂಡ್ ಹತ್ರ ಕಾಮನ್ ಸೆನ್ಸರ್ ಇಟ್ಟಿದ್ದೀರಾ. ಬೆಂಡಿಂದ 1 ಅಡಿಗಿಂತ ಜಾಸ್ತಿ ನೀವು ಇಡಲೇಬೇಡಿ. ಬೆಂಡಿಂದ 1 ಫೀಟ್ಗಿಂತ ಜಾಸ್ತಿ ಇಡಲೇಬೇಡಿ. ಪಾಸಿಬಿಲಿಟಿ ಇದ್ದರೆ 1/2 ಫೀಟ್ ಕೂಡ ಇಟ್ಕೊಳ್ಳಿ. ಈ SL ಅಂದರೆ ಸಂಪ್ ಲೋ ಲೆವೆಲ್. ಇವಾಗ ಈ ಲೆವೆಲ್ಗಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮೋಟ್ರ್ ಆಫ್ ಆಗಬೇಕು. ಅದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಈ ಬೆಂಡಿಂದ ಒಂದು 6 ಇಂದ 8 ಇಂಚಸ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮೋಟ್ರಿಗೆ ಮತ್ತು SL ಸೆನ್ಸರ್ಗೆ ಮಧ್ಯದಲ್ಲಿ ಒಂದು 6 ಇಂಚ್ ಇಟ್ಕೊಳ್ಳಿ ಸಾಕು. 6 ಇಂಚ್ ಸಾಕು. ನೆಕ್ಸ್ಟ್ ಬಂದುಬಿಟ್ಟು SH. ಈ SH ಅನ್ನೋ ಸೆನ್ಸರ್ ಏನಕ್ಕೆ ಹಾಕ್ತೀವಿ ಅಂದರೆ, ಸಂಪಲ್ಲಿ ನಾವು ಯಾವ ಲೆವೆಲ್ಗೆ ನೀರಿದ್ದಾಗ ಮೋಟ್ರ್ ಆನ್ ಆಗಬೇಕು, ಅದಕ್ಕೋಸ್ಕರ ಈ SH ಸೆನ್ಸರ್ ಹಾಕ್ತೀವಿ. ಇವಾಗ ನಾವು ಬೆಂಡಿಂದ 6 ಇಂಚ್ ಮೇಲೆ ಸಂಪ್ ಲೋ ಲೆವೆಲ್ ಹಾಕ್ಕೊಂಡಿದ್ದೀವಿ. ಸಂಪ್ ಹೈ ಲೆವೆಲ್ ಅಂದರೆ ನಿಮ್ಮ ಸಂಪ್ ಏನಾದರೂ ದೊಡ್ಡದಾಗಿತ್ತು, ನೀರು ಯಾವಾಗಲೂ ಸ್ಟೋರೇಜ್ ಇರುತ್ತೆ ಅಂದರೆ, ಈ SLಯಿಂದ SHಗೆ ಇಡೋವಂಥ ಸೆನ್ಸರ್ ಗ್ಯಾಪ್ ನೀವು ಜಾಸ್ತಿ ಇಟ್ಕೋಬೋದು. ಅಂದರೆ ನಿಮ್ಮ ಹತ್ರ ಯಾವಾಗಲೂ ನೀರಿರುತ್ತೆ, ನೀರಿಗೆ ತೊಂದರೆ ಬರೋಲ್ಲ. ಅದಕ್ಕೋಸ್ಕರ ಈ ಗ್ಯಾಪ್ ಅನ್ನೋದು ಜಾಸ್ತಿ ಇಟ್ಕೋಬೋದು. ಬೇಸಿಕ್ಕಾಗಿ ನಾವು ಏನು ಮಾಡಬೇಕಂದ್ರೆ, ಈ SL ಲೆವೆಲಿಂದ ಒಂದು 8ರಿಂದ 1 ಫೀಟ್ ಅಂದರೆ 8 ಇಂಚ್ ಟು 1 ಫೀಟ್ 12 ಇಂಚ್ ಇಷ್ಟೇ ಇಟ್ಕೋಬೇಕು. 8 ಇಂಚಿಂದ 12 ಇಂಚಸ್ ಇಟ್ಕೋಬೇಕು. ಈ ಸೆನ್ಸರ್ ಯಾವುದು? SH. ಈಗ ಇನ್ನೊಂದು ವೈರ್ ಹಂಗೆ ಇದೆಯಲ್ಲ, ಈ ವೈರ್ನ ಏನು ಮಾಡೋದು ಅಂತ ತುಂಬ ಜನಕ್ಕೆ ಡೌಟು. ಈ SF ಅಂತ ಇರೋ ಸೆನ್ಸರ್ ಏನಕ್ಕೋಸ್ಕರ ಅಂದರೆ, ಇದು ಓನ್ಲಿ ಇನ್ಫಾರ್ಮೇಷನ್ ಸೆನ್ಸರ್. ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಈ ಸಂಪು ಫುಲ್ ಆಗಿದೆಯಾ ಇಲ್ವಾ ನೀರು ನೋಡ್ಕೊಳ್ಳೋಕ್ಕೋಸ್ಕರ SF ಇರುತ್ತೆ. SF ಸಂಪು ಫುಲ್ ಆಗಿದೆಯಾ ಇಲ್ವಾ ಅಂತ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಕ್ಕೋಸ್ಕರ ಇರುತ್ತೆ. ಬೇಸಿಕ್ಕಾಗಿ ಇದು ಬೇಕಾಗಿರಲ್ಲ. ಬೇಕು ಅಂದರೆ ಮಾತ್ರ 4 ಕೋರ್ ವೈರ್ ಹಾಕಿ ನೀವು 4ನೇ ಸೆನ್ಸರ್ ಹಾಕಬೇಕು. ಇವಾಗ ನಾವು 3 ಸೆನ್ಸರಲ್ಲಿ ಯಾವ ಥರ ವೈರಿಂಗ್ ಫಿನಿಶ್ ಮಾಡೋದು ಅಂತ ಈಗ ನೋಡ್ತಾ ಇರೋದು. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, SH ಇಂದ SFಗೆ ಒಂದು ಲೂಪಿಂಗ್ ಮಾಡ್ಬೋದು ಈ ಥರ. ಈಗ 3 ವೈರ್ ಫಿನಿಶ್ ಆಯಿತು ಸಂಪ್ಗೆ. ಕಾಮನ್ನು, ಸಂಪ್ ಲೋ, ಸಂಪ್ ಹೈ ಬಂದಾಗ ಮೋಟ್ರ್ ಆನ್ ಆಗುತ್ತೆ, ಲೋ ಲೆವೆಲ್ ಬಂದಾಗ ಮೋಟ್ರ್ ಆಫ್ ಆಗಿಬಿಡುತ್ತೆ. ಈಗ ಓವರ್ ಹೆಡ್ ಟ್ಯಾಂಕ್ ನೋಡ್ಕೊಳ್ಳೋಣ. ಓವರ್ ಹೆಡ್ ಟ್ಯಾಂಕಲ್ಲಿ ಕಾಮನ್ ಸೆನ್ಸರ್ ತಗೊಳ್ಳೋಣ. ಬೇಸಿಕ್ಕಾಗಿ ನಾವು ಯೂಸ್ ಮಾಡೋದು 50%ಗೆ ಯೂಸ್ ಮಾಡ್ತೀವಿ. ಈಗ ನೀವು ಟ್ಯಾಂಕ್ ಬಾಟಮ್ ಮೋಸ್ಟ್ ಪಾಯಿಂಟ್ ಎಲ್ಲಾದರೂ ಇಟ್ಕೋಬೋದು. ಕಾಮನ್ ಸೆನ್ಸರ್ ಇದು ಕಾಮನ್ ಸೆನ್ಸರು. ಬಾಟಮಲ್ಲಿ ಟ್ಯಾಂಕ್ ಬಾಟಮ್ ಪೋರ್ಷನಲ್ಲಿ ಕಾಮನ್ ಸೆನ್ಸರ್ ಇಟ್ಕೋಬೋದು.
ಮೋಟ್ರ್ ಆನ್. ಈ TL ಅನ್ನೋದು ಟ್ಯಾಂಕ್ ಲೋ ಲೆವೆಲ್. ಯಾವಾಗ ಟ್ಯಾಂಕ್ ಲೋ ಲೆವೆಲ್ ಬರುತ್ತೋ ಆವಾಗ ಮೋಟ್ರ್ ಆನ್ ಆಗಬೇಕು. ಅದಕ್ಕೋಸ್ಕರ ಈ TL ಸೆನ್ಸರ್ ಯೂಸ್ ಮಾಡ್ತೀವಿ. ಒಂದು ಅರ್ಧ ಭಾಗಕ್ಕೆ ಇಟ್ಕೋಬೋದು. ಅಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟು ನಿಮ್ಗೆ ಯಾವ ಥರ ಇದೆಯೋ ಸಿಚುವೇಶನ್, ಆ ಸಿಚುವೇಶನ್ ನೋಡಿಕೊಂಡು ಈ ಸೆನ್ಸರ್ ಇಟ್ಕೋಬೋದು. ಇದು TL, ಟ್ಯಾಂಕ್ ಲೋ ಲೆವೆಲ್. ಅಂದರೆ ಮೋಟ್ರು ಈ ಪ್ಲೇಸಲ್ಲಿ ಮೋಟ್ರ್ ಆನ್ ಆಗುತ್ತೆ. ಯಾವಾಗ ಮೋಟರು ಈ ಲೆವೆಲ್ಗಿಂತ ನೀರು ಕಡಿಮೆ ಆಗುತ್ತೋ ಆವಾಗ ಮೋಟ್ರ್ ಅನ್ನೋದು ಆನ್ ಆಗುತ್ತೆ. ನೆಕ್ಸ್ಟು ಮೋಟ್ರ್ ಆಫ್ ಸೆನ್ಸರು TH. ಈಗ TN ಹಿಂಗೆ ಇದೆ, TL ಇದೆ, TLಯಿಂದ TNಗೆ ನಾವು ಒಂದು ಲೂಪ್ ಅನ್ನೋದು ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನಾವು 3 ಕೋರಲ್ಲಿ 3 ಸೆನ್ಸರಿಂದ ವೈರಿಂಗ್ ಫಿನಿಷ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ TLಯಿಂದ TNಗೆ ಒಂದು ಲೂಪಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಥರ ನೀವು ಕೂಡ ಲೂಪ್ ಮಾಡಿಕೊಂಡು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ TH. ಈ TH ಬಂದ್ಬಿಟ್ಟು ಮೋಟ್ರ್ ಆಫ್ ಸೆನ್ಸರು. ಮೋಟ್ರ್ ಆಫ್ ಸೆನ್ಸರ್, ಈ ಮೋಟ್ರ್ ಆಫ್ ಸೆನ್ಸರ್ ಎಲ್ಲಿರಬೇಕು? ಈಗ ಇಲ್ಲೊಂದು ಓವರ್ಫ್ಲೋ ಲೈನ್ ಇರುತ್ತೆ. ಓವರ್ಫ್ಲೋಗಿಂತ ಅಟ್ಲೀಸ್ಟ್ ಮಿನಿಮಮ್ ಒಂದು 2 ಇಂಚು ಕೆಳಗಡೆ ಇರಬೇಕು. ಯಾಕಂದರೆ ಓವರ್ಫ್ಲೋ ಆಗೋಕ್ಕೆ ಮುಂಚೆನೇ ಮೋಟ್ರ್ ನಾವು ಆಫ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿರುತ್ತೆ. ಇದು ಬಂದ್ಬಿಟ್ಟು TH ಸೆನ್ಸರ್ ಏನು ಮಾಡುತ್ತೆ? ಮೋಟರ್ ಆಫ್ ಮಾಡುತ್ತೆ. ಮೋಟ್ರ್ ಆಫ್ ಸೆನ್ಸರ್ ಇದು ಇಷ್ಟೇ. ಇಷ್ಟೊಂದು ಸುಲಭವಾಗಿ 3 ಸೆನ್ಸರಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕಿಗೆ 3 ಸೆನ್ಸರು, ಓವರ್ ಹೆಡ್ ಟ್ಯಾಂಕಿಗೆ 3 ಸೆನ್ಸರಿಂದ ವೈರಿಂಗ್ ಫಿನಿಷ್ ಮಾಡಿಬಿಡ್ಬೋದು. ವಾಟರ್ ಲೆವೆಲ್ ಕಂಟ್ರೋಲರ್ ವೈರಿಂಗ್ ಆಯಿತು, ಫಿನಿಶ್. ಮತ್ತು FW ಇದೆಯಲ್ಲ, ಈ FW ಏನಕ್ಕಂತ ನಿಮ್ಗೆ ಡೌಟ್ ಬರ್ಬೋದು. ಈಗ ಈ FW ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಈ ಫ್ಲೋ ಸೆನ್ಸರ್ ಕಟ್ಟೋದು ಯಾವ ಮೋಟ್ರಿಗೆ ಅಂದರೆ, ಇಲ್ಲಿ ಮೋನೋಬ್ಲಾಕ್ ಪಂಪ್ ಇಟ್ಟಿರ್ತಾರೆ. ಈಗ ಓಪನ್ ವೆಲ್ ಸಬ್ಮರ್ಸಿಬಲ್ ಇದ್ದಾಗ ಸಂಪಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಮೋಟ್ರ್ ಆನ್ ಆಗೋ ಅವಶ್ಯಕತೆ ಇಲ್ಲ ನಮಗೆ. ಅದೇ ಥರ ಮೋನೋಬ್ಲಾಕ್ ಮೋಟ್ರ್ ಇಟ್ಟಿದ್ರೆ ಇಲ್ಲಿ ಮೋನೋಬ್ಲಾಕ್ ಮೋಟರ್ ಸಮ್ಟೈಮ್ಸ್ ಏರ್ ಲಾಕ್ ಆಗೋ ಚಾನ್ಸಸ್ ಇರ್ತಾಯಿತ್ತು ಮುಂಚೆ. ಇವಾಗೆಲ್ಲ ಸೆಲ್ಫ್ ಪ್ರೈಮಿಂಗ್ ಮೋಟ್ರ್ ಬಂದುಬಿಟ್ಟಿದೆ, ಪ್ರಾಬ್ಲಮ್ಸ್ ಇಲ್ಲ. ಆ ಪ್ರಾಬ್ಲಮ್ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಯಾವಾಗ ಬಂದು ನೀರು ಟ್ಯಾಂಕಲ್ಲಿ ಬೀಳ್ತಾ ಇಲ್ವೋ, ಅಂದರೆ ಈ ಪೈಪಿಂದ ಟ್ಯಾಂಕಲ್ಲಿ ಯಾವಾಗ ನೀರು ವಾಟರ್ ಫ್ಲೋ ಇಲ್ವೋ ಆ ಟೈಮಲ್ಲಿ, ಇಲ್ಲಿಂದ ಇಲ್ಲಿಗೆ ವಾಟರ್ ಫ್ಲೋ ಯಾವ ಟೈಮಲ್ಲಿ ಇಲ್ವೋ ಆ ಟೈಮಲ್ಲಿ ಮೋಟ್ರನ್ನ ಆಫ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಡ್ರೈ ರನ್ ಸೆನ್ಸರ್ ಕಟ್ತಾ ಇದ್ವಿ. ಡ್ರೈ ರನ್ ಸೆನ್ಸರ್, ಆ ಡ್ರೈ ರನ್ ಸೆನ್ಸರು ಈ ಥರ 2 ಪೋಲ್ ಇರುತ್ತೆ. ಈ 2 ಪೋಲ್ ಮೇಲೆ ನೀರು ಬಿದ್ದರೆ ವಾಟರ್ ಫ್ಲೋ ಇಂಡಿಕೇಶನ್ ತೋರಿಸ್ತಾ ಇರುತ್ತೆ ನಮಗೆ. ಅಪ್ ಹೋಗ್ತಾ ಇರುವಂಥ ಆ್ಯರೋ ಸಿಂಬಲ್ಸು ತೋರಿಸ್ತಾ ಇರುತ್ತೆ. ಈ ಪೈಪ್ಲೈನಲ್ಲಿ ಆ್ಯರೋ ಮಾರ್ಕ್ಸ್ ಈ ಥರ ತೋರಿಸ್ತಾ ಇರುತ್ತೆ, ನೀರು ಮೇಲೆ ಹೋಗ್ತಾ ಇದೆ. ಇದು ತೋರಿಸಿಲ್ಲ ಅಂತ ಹೇಳಿದ್ರೆ ಮೋಟ್ರ್ ಆಫ್ ಆಗಬೇಕು. ಅದಕ್ಕೋಸ್ಕರ FW ಸೆನ್ಸರ್ ಯೂಸ್ ಮಾಡ್ತೀವಿ. ಈಗ ಬೇಕು ಅನ್ನೋರು FW ಸೆನ್ಸರ್ ಯೂಸ್ ಮಾಡಬೇಕು ಅಂದರೆ ಇಲ್ಲಿಂದ 4 ಕೋರ್ ಕೇಬಲ್ ರನ್ ಮಾಡಬೇಕು ಮೇಲೆ ಓವರ್ ಹೆಡ್ ಟ್ಯಾಂಕಿಗೆ. FW ಸೆನ್ಸರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನೋಡಿ. ಈಗ ಇಲ್ಲಿ 2 ಪೋಲ್ ಇರುತ್ತೆ, 2 ಸ್ಕ್ರೂ ಟೈಪ್ ನಿಮ್ಗೆ 2 ಟರ್ಮಿನಲ್ ಇರುತ್ತೆ. 2 ಟರ್ಮಿನಲ್ಗೆ ವಾಟರ್ ಟಚ್ ಆಗ್ತಾ ಇತ್ತು ಅಂದರೆ ಫ್ಲೋ ಇಂಡಿಕೇಶನ್ ಬರ್ತಾ ಇರುತ್ತೆ. 1 ವೈರು, 2 ವೈರ್ ಇರುತ್ತೆ ಡ್ರೈ ರನ್ ಸೆನ್ಸರಲ್ಲಿ. 1 ವೈರ್ ಇಲ್ಲಿ ಕಾಮನ್ ಸೆನ್ಸರ್ಗೆ ಜಾಯಿಂಟ್ ಮಾಡ್ತೀರಾ, ಅದಕ್ಕೆ ಜಾಯಿಂಟ್ ಮಾಡ್ಕೊಂಡ್ಬಿಡಬೇಕು. ಇನ್ನೊಂದು 2ನೇ ವೈರ್ ಬಂದುಬಿಟ್ಟು ಇಲ್ಲಿಂದ FW ಸೆನ್ಸರ್ ಇರುತ್ತೆ. FW ಟರ್ಮಿನಲ್ ಇರುತ್ತೆ. FW ಟರ್ಮಿನಲ್ ಕನೆಕ್ಟ್ ಮಾಡ್ಕೋಬೋದು. ಇನ್ ಕೇಸ್ ನಾವು ಇದು ಹಾಕೋಕ್ಕಾಗಲ್ಲ, ಟ್ಯಾಂಕ್ ತುಂಬ ದೊಡ್ಡದಿತ್ತು, ಸಿಮೆಂಟ್ ಟ್ಯಾಂಕ್ ಇತ್ತು, ಅದಕ್ಕೋಸ್ಕರ ನಾವು ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ FW ಸೆನ್ಸರ್ ಹಾಕಬೇಡಿ. ಓಕೆ, FW ಸೆನ್ಸರ್ ಹಾಕಬೇಡಿ. ಆ ಟೈಮಲ್ಲಿ ಏನು ಮಾಡಬೇಕು, ಇಲ್ಲಿ ಕಾಮನ್ ಇದೆಯಲ್ಲ, ಕಾಮನ್ ಟರ್ಮಿನಲ್ಲಿಂದ ಒಂದು ಲೂಪ್ ಅನ್ನೋದು ಮಾಡಬೇಕಾಗುತ್ತೆ. ಕಾಮನ್ ಟರ್ಮಿನಲ್ಲಿಂದ FWಗೆ ಒಂದು ಲೂಪ್ ಮಾಡಿಬಿಟ್ರೆ ನಮಗೆ ಈ ಫ್ಲೋ ಇಂಡಿಕೇಟರ್ ಸಮಸ್ಯೆ ಅನ್ನೋದು ಬರೋಲ್ಲ. ಇವಾಗ ಯಾವ ಥರ ಫಂಕ್ಷನ್ ಆಗುತ್ತೆ, ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಕಂಟ್ರೋಲರ್ಗೆ ಸಿಗ್ನಲ್ ಹೋಗುತ್ತೆ, ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಕಡಿಮೆ ಆಗಿದೆ, ಮೋಟ್ರ್ ಆನ್ ಆಗಬೇಕು ಅಂತ ಹೇಳಿ ಕಂಟ್ರೋಲರ್ ಏನು ಮಾಡುತ್ತೆ, ನಮ್ಮ ಸೋರ್ಸ್ ಟ್ಯಾಂಕ್ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ನೀರು ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳುತ್ತೆ. ನೀರಿತ್ತು ಅಂತ ಹೇಳಿದ್ರೆ ಮೋಟ್ರನ್ನ ಆನ್ ಮಾಡುತ್ತೆ, ನೀರಿಲ್ಲ ಅಂತ ಹೇಳಿದ್ರೆ ಮೋಟ್ರನ್ನ ಆನ್ ಮಾಡಲ್ಲ.
ಯಾವಾಗ ನೀರು ಬರುತ್ತೋ ನೀರು ಬರೋವರೆಗೂ ವೆಯ್ಟ್ ಮಾಡಿ, ನೀರು ಬಂದು ಇಲ್ಲಿ ನಮ್ಮ SH ಸಂಪ್ ಹೈ ಲೆವೆಲ್ ಸೆನ್ಸರ್ ಟಚ್ ಆಯಿತು ಅಂತ ಹೇಳಿದ್ರೆ ಮೋಟ್ರನ್ನ ಆನ್ ಕಮಾಂಡ್ ಕೊಡುತ್ತೆ. ಮೋಟ್ರ್ ಟ್ರಿಗರ್ ಆಗಿ ಓವರ್ ಹೆಡ್ ಟ್ಯಾಂಕ್ ಫಿಲ್ ಆಗಿ ಮೋಟ್ರ್ ಅನ್ನೋದು ಆಫ್ ಆಗುತ್ತೆ. ಇಷ್ಟೊಂದು ಸುಲಭವಾಗಿ ನಾವು 3 ಸೆನ್ಸರು ಅಂಡರ್ಗ್ರೌಂಡ್ ಟ್ಯಾಂಕು, 3 ಸೆನ್ಸರ್ ಓವರ್ ಹೆಡ್ ಟ್ಯಾಂಕಲ್ಲಿ ವೈರಿಂಗ್ ಅನ್ನೋದು ಫಿನಿಷ್ ಮಾಡ್ಕೋಬೋದು. ಎಲ್ಲ ಥರ ನಮ್ಮ ಸೇಮ್ 2031 ಮಾಡೆಲ್ ಕಂಟ್ರೋಲರ್ಸ್ಗೆ ಸೇಮ್ ಇದೇ ಥರ ಮಾರ್ಕೆಟಲ್ಲಿ ತುಂಬ ಡಿವೈಸಸ್ ಇರುತ್ತೆ. ಆ ಡಿವೈಸಸ್ಗೆಲ್ಲನೂ ಇದೇ ಥರ ವೈರಿಂಗ್ ಅನ್ನೋದು ಮಾಡ್ಕೋಬೋದು. ಮತ್ತು ನಮ್ಮ ವೈರಿಂಗ್ ಡಯಾಗ್ರಾಮ್ ಎಲ್ಲ ನೋಡಿದ್ದೀರ ನೀವು, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಈಗಲೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಟೆಕ್ನಿಷಿಯನ್ಸ್ ಆಗಿರ್ತಾರೆ, ಅವ್ರಿಗೆ ಕೂಡ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ವೈರಿಂಗ್ ಡಯಾಗ್ರಾಮ್ ಯೂಸ್ ಆಗ್ಬೋದು. ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಬೇರೆ ಅವ್ರಿಗೆ ಕೂಡ ಶೇರ್ ಮಾಡಿ. ನಿಮ್ಮಿಂದ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಅನ್ನೋದು ಸಿಗುತ್ತೆ. ನೀವು ಕೊಡೋವಂಥ ಲೈಕ್ಸು, ಶೇರ್ಸೇ ನಮಗೆ ಬೂಸ್ಟಪ್ಪು. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. 100% ನೀವು ಕೊಡೋವಂಥ ಕಾಮೆಂಟ್ಸಲ್ಲಿ ನಾವು ಟೈಮ್ ಸಿಕ್ಕಿದಾಗ ನಿಮ್ಗೆ ವಿಡಿಯೋ ಮಾಡಿ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀವಿ. ಇನ್ನೇನಾದರೂ ಯಾರಿಗಾದರೂ ಪವರ್ ವೈರಿಂಗ್ ಡೌಟ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ಸಲ್ಲಿ ಹಾಕಿ, ನಾನು 100% ಪವರ್ ವೈರಿಂಗ್ ಕೂಡ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.